ಚನ್ನಪಟ್ಟಣದಲ್ಲಿ ಎರಡನೇ ದಿನದ ಕಾಡಾನೆ ಕಾರ್ಯಾಚರಣೆ ನಡೀತಾ ಇದೆ. ಬಿವಿಹಳ್ಳಿ ವ್ಯಾಪ್ತಿಯ ತೆಂಗಿನಕಲ್ಲು ಅರಣ್ಯದಲ್ಲಿ 6 ಸಾಕಾನೆಗಳ ಮೂಲಕ ಆಪರೇಷನ್ ಮಾಡಲಾಗ್ತಿದೆ. ಸಾಕಾನೆಗಳಿಗೆ ಪೂಜೆ ಮಾಡಿ ಆಪರೇಷನ್ ಶುರು ಮಾಡಿದ್ದಾರೆ. ಈಗಾಗಲೇ ಕಾಡಾನೆ ಇರುವ ಸ್ಥಳ ಮಾರ್ಕ್ ಆಗಿದೆ. 5 ಪುಂಡಾನೆಗಳು ಇರೋದಾಗಿ ಮಾಹಿತಿ ಸಿಕ್ಕಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ವ್ಯಾಪ್ತಿಯಲ್ಲಿ ಎರಡನೇ ದಿನದ ಕಾಡಾನೆ ಕಾರ್ಯಾಚರಣೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಈಗ ದೃಶ್ಯಗಳನ್ನ ನೋಡಬಹುದು. ಏನು ಸಾಕು ಆನೆಗಳಿಗೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ 5 ಸಾಕು ಆನೆಗಳು ಏನ್ ಬಂದಿದ್ದಾವೆ, ಆ ಆನೆಗಳಿಗೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಲಾಗಿದೆ. ಈಗ ಸ್ಥಳದಲ್ಲಿ ವೈದ್ಯರ ತಂಡ ಹಾಗೆ ಅರಣ್ಯಾಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಕೂಡ ಹತ್ತಾರು ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆ ಆಗಿದ್ದಾರೆ. ಈಗ ಸಾಕು ಆನೆಗಳಿಗೆ ಒಂದು ತಾಲೀಮನ್ನ ಕೊಡಲಾಗ್ತಾ ಇದೆ. ನೀವು ದೃಶ್ಯಗಳನ್ನ ನೋಡಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆಂಗಿನಕಲ್ಲು ಅರಣ್ಯ ವ್ಯಾಪ್ತಿಗೆ ಈ ಸಾಕು ಆನೆಗಳು ಲಗ್ಗೆ ಇಟ್ಟು ಪುಂಡಾನೆಯನ್ನ ಸೆರೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರೀತಿಯ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಏನು ಈಗಾಗಲೇ 2 ಕಡೆ ಪಾಯಿಂಟ್ ಔಟ್ ಅನ್ನು ಕೂಡ ಮಾಡಲಾಗಿದೆ. 4 ಕಾಡಾನೆಗಳ ತಂಡ ಒಂದೇ ಕಡೆ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅರಣ್ಯಾಧಿಕಾರಿಗಳು ನೀಡಿದ್ದಾರೆ. ಈಗಾಗಲೇ ಆ ಮಾವುತರಿಗೆ ಒಂದು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವರು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡು ಈಗಾಗಲೇ ಆ ಕಾಡಿನ ಒಳಗಡೆಗೆ ಪ್ರವೇಶವನ್ನ ಮಾಡಲು ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಏನು ಕಾಡಾನೆಯನ್ನ ಸೆರೆ ಹಿಡಿಲಿಕ್ಕೆ ಒಂದು ಕಾಡಿನ ಒಳಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡಬಹುದು. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.